ಶ್ರೀಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ದುರ್ವಾಸರು ಅನೇಕ ದ್ವಾದಶಿ ವ್ರತಗಳನ್ನ ಹೇಳ್ತಾ ಇದ್ದಾರೆ. ಇವತ್ತು ವಾಮನ ದ್ವಾದಶಿ ವ್ರತ. ಇದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಚೈತ್ರ ಮಾಸದ ದ್ವಾದಶಿ ವ್ರತವನ್ನ ವಾಮನ ದ್ವಾದಶಿ ವ್ರತ ಅಂತ ಕರೀತಾ ಇದ್ದಾರೆ. ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ. ವಾಮನಾಯ ನಮಃ ಅನ್ನುವಂತಹ ಮಂತ್ರದಿಂದ ಸಂಕರ್ಷಣ, ವಿಶ್ವಜಿತ್ ಹೀಗೆ ಅನೇಕ ಹೆಸರುಗಳಿಂದ ಭಗವಂತನನ್ನ ಪೂರ್ಣ ಕುಂಭದಲ್ಲಿ ಪೂಜೆಯನ್ನ ಮಾಡಬೇಕಪ್ಪ. ವಿದ್ವಾಂಸನಿಗೆ ಆ ಪೂರ್ಣ ಕುಂಭವನ್ನ ಯಥಾ ಪ್ರಕಾರ ನಾವು ನಿನ್ನೆಲ್ಲ ತಿಳಿದಿದ್ದೀವಿ. ಪೂರ್ಣ ಏಕಾದಶಿ ವ್ರತವನ್ನ ಮಾಡಬೇಕು. ಮರದಿವಸ ಆ ತಂಬಿಗೆ ಅಥವಾ ಕಲಶದಲ್ಲಿ ಆ ಭಗವಂತನನ್ನ ಆರಾಧನೆಯನ್ನ ಮಾಡಿ, ಒಳ್ಳೆಯ ಜ್ಞಾನಿಗೆ ಅದನ್ನ ದಕ್ಷಿಣೆ ಸಹಿತವಾಗಿ ಕಾಂಚನಂ ವಾಮನಂ ಬುಧಃ ದಕ್ಷಿಣೆ ಸಹಿತವಾಗಿ ಅದನ್ನು ದಾನವನ್ನಾಗಿ ಕೊಡಬೇಕು. ಅದರ ಜೊತೆಗೆ ಯಥಾಶಕ್ತ್ಯ ಕೃತಂ ಸರ್ವಂ ಸಿತಯಜ್ಞೋಪವೀತಿನಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಬೆಳ್ಳಗಿರುವಂತಹ ವಾಮನ ಮೂರ್ತಿಯನ್ನ ಮಾಡಿ, ಯಜ್ಞೋಪವೀತ ಧರಿಸಿರುವಂತಹ ಆ ಮೂರ್ತಿಯನ್ನ, ಪಾತ್ರೆಯನ್ನ ಕಲಶದಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು. ಕಮಂಡಲು ಸಹಿತವಾಗಿ, ಛತ್ರಿ ಪಾದುಕೆ ಇದರ ಸಹಿತವಾಗಿ ಜಪಮಾಲೆಯನ್ನು ಇಟ್ಟು ಕೃಷ್ಣಾಂಜನ ಸಮೇತವಾಗಿ ಪೂಜೆಯನ್ನ ಮಾಡಬೇಕು. ದ್ವಾದಶಿ ದಿವಸ ಅದನ್ನ ಯಥಾಶಕ್ತಿಯಾಗಿ ವಿಷ್ಣು ತೃಪ್ತನಾಗಲಿ ಅಂತ ಹೇಳಿ, ವಿಷ್ಣು ಆ ಭಗವಂತ ತೃಪ್ತನಾಗಲಿ ಅಂತ ಹೇಳಿ ದಾನವನ್ನಾಗಿ ಕೊಡಬೇಕಪ್ಪ. ಅದರಲ್ಲೂ ಚೈತ್ರ ಮಾಸದಲ್ಲಿ ವಾಮನನ ಪ್ರೀತ್ಯರ್ಥಕವಾಗಿ ಯಾರು ಈ ದಾನವನ್ನ ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ಪೃಥ್ವೀಪತಿ, ಪೃಥ್ವಿಗೆ ರಾಜನಾಗ್ತಾನಂತವನು. ಅಷ್ಟು ಭಗವಂತ ವಾಮನ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದಕ್ಕೊಂದು ಕಥೆಯನ್ನೇ ಹೇಳ್ಬಿಡ್ತೀನಿ ಕೇಳು. ಹರಿಯಶ್ವ ಅನ್ನುವಂತಹ ಒಬ್ಬ ದೊರೆ ಈ ಭೂಮಂಡಲವನ್ನು ಆಳ್ತಾ ಇದ್ದಾನೆ. ಅವನಿಗೆ ಎಷ್ಟೋ ದಿವಸ ಆದರೂ ಸಂತತಿಯಾಗಿರಲಿಲ್ಲ. ಅಪುತ್ರಸ್ಯ, ಒಟ್ಟೆ ಸಂತತಿ ಇರಲಿಲ್ಲ. ಬೇಕಾದಷ್ಟು ತಪಸ್ತೇಪೆ, ಬೇಕಾದಷ್ಟು ತಪಸ್ಸನ್ನ ಆಚರಣೆ ಮಾಡ್ದ. ಏನು ಮಾಡಿದ್ರೂ ಅವನಿಗೆ ಸಂತಾನ ಆಗಿರಲಿಲ್ಲ. ಪುತ್ರನನ್ನ ಬಯಸಿ, ಅಂದ್ರೆ ಒಳ್ಳೆ ಸತ್ಪುತ್ರ ಆಗಬೇಕು ಅಂತ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇಷ್ಟಿಯನ್ನ ಮಾಡ್ತಿರುವಂತಹ ಅವನನ್ನ ಭಗವಂತ ನೋಡಿ ಹೇಗೆ ಅನುಗ್ರಹ ಮಾಡ್ತಾನೆ. ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ಮಾತಾಡಿಸ್ತಾ ಇದ್ದಾನಂತೆ. ಉವಾಚ ನೃಪಂ ರಾಜನ್ ಕಿಂ ತೇ ವ್ಯವಸಿತಂ ತ್ವಿತಿ. ಹೇ ರಾಜ, ಏನ್ ಮಾಡ್ತಾ ಇದ್ದೀಯಾ? ಇಲ್ಲ, ನಾನು ಒಳ್ಳೆ ಸಂತಾನ ಬೇಕು, ಸತ್ಪುತ್ರ ಬೇಕು ಅಂತ ಹೇಳಿ ಪುತ್ರಾರ್ಥಮಿತಿ ಸೋವಾಚ ತಂ ವಿಪ್ರಹ ಪ್ರತ್ಯುವಾಚ. ಇಲ್ಲ, ಒಳ್ಳೆ ನನಗೆ ಒಂದು ಸಂತಾನ ಬೇಕಾಗಿದೆ, ಹಾಗಾಗಿ ನಾನು ವ್ರತವನ್ನ ಇಷ್ಟಿಯನ್ನ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಿಂಗೊಂದು ವ್ರತ ಹೇಳ್ತೀನಿ, ಮಾಡ್ತೀಯಾ? ಎಲ್ಲ ಮಾಡ್ತೀನಿ, ಅವಶ್ಯವಾಗಿ ಮಾಡ್ತೀನಿ ಅಂತ ಹೇಳಿದಾಗ ರಾಜ ಆ ವ್ರತವನ್ನ ಕೇಳಿಸ್ಕೊಂಡಿದ್ದಾನೆ. ಯಾವ ವ್ರತ ಅದು ಅಂತ ಕೇಳಿದಾಗ, ನಾನೀಗ ಹೇಳಿದ ಹಾಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ವ್ರತವನ್ನ ಆಚರಣೆಯನ್ನ ಮಾಡಬೇಕಪ್ಪ. ಯಾರು ವಾಮನನ ಪ್ರೀತ್ಯರ್ಥಕವಾಗಿ ಈ ವಿಶೇಷವಾದ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖವನ್ನ ಭಗವಂತ ಕೊಡ್ತಾ ಇದ್ದಾನೆ. ಚೈತ್ರ ಮಾಸದಲ್ಲಿ ಮಾಡುವಂಥದ್ದು ಆ ವಾಮನ ಪ್ರೀತನಾಗ್ಲಿ ಅನ್ನೋ ದೃಷ್ಟಿಯಿಂದ ವ್ರತವನ್ನ ಮಾಡಬೇಕಪ್ಪ. ಇದಮೇವ ವಿಧಾನಂ ತ್ವಂ. ಭಗವಂತ ಬ್ರಾಹ್ಮಣ ರೂಪದಿಂದ ಉಪದೇಶವನ್ನ ಮಾಡಿದ್ದಾನೆ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಯಾವ ವ್ರತದಿಂದ ಅಂದ್ರೆ ವಾಮನ ದ್ವಾದಶಿ ವ್ರತದಿಂದ ಭಗವಂತನ ಅನುಗ್ರಹದಿಂದ
ಒಳ್ಳೆಯ ವಾಮನನಂತಹ ಒಳ್ಳೆಯ ಜ್ಞಾನಿ ಪುತ್ರನಾಗಿಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ರಾಜಾಪಿತಂ ಚಕ್ ಆ ಶ್ಲೋಕ ಎಲ್ಲ ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಭಗವಂಸ್ತೇನ ಸತ್ತೇನ ಮಮಾಪ್ಯಾಸ್ತು ಸುತೋವರಹ. ಒಳ್ಳೆಯ ಸತ್ಪುತ್ರ ಜನಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. ಆ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಅವನ ಭಗವಂತನ ಅನುಗ್ರಹದಿಂದ ಉಗ್ರಾಶ್ವ ಅನ್ನುವಂತಹ ಪ್ರಸಿದ್ಧನಾದ ಮಹಾಬಲಶಾಲಿಯಾಗಿರುವಂತಹ ಚಕ್ರವರ್ತಿ ಅವನಲ್ಲಿ ಪುತ್ರನಾಗಿ ಜನಿಸಿದ್ದಾನೆ. ಉಗ್ರಾಶ್ವ ಇತಿ ವಿಖ್ಯಾತಃ ಚಕ್ರವರ್ತಿರ್ ಮಹಾಬಲಃ. ವರಾಹ ಪುರಾಣ ಸುಂದರವಾಗಿ ಹೇಳ್ತಾ ಇದೆ. ಈ ರೀತಿಯಾಗಿ ಯಾರು ಈ ವಾಮನ ದ್ವಾದಶಿ ವ್ರತವನ್ನ ಆಚರಣೆ ಮಾಡ್ತಾರೋ ಅವರಿಗಾಗುವಂತಹ ಲಾಭ, ಪುತ್ರನಿಲ್ಲದವರಿಗೆ ಅಪುತ್ರೋ ಲಭತೆ ಪುತ್ರಂ. ಇನ್ನು ಧನ ಬೇಕು ಅನ್ನೋವರಿಗೆ ಧನ ಪ್ರಾಪ್ತಿಯಾಗತ್ತೆ. ಭ್ರಷ್ಟ ರಾಜ್ಯೋ, ರಾಜ್ಯ ಕಳ್ಕೊಂಡಿರೋರಿಗೆ ರಾಜ್ಯ ಸಿಗುತ್ತೆ. ಮೃತೋ ವಿಷ್ಣು ಪರಂ ವ್ರಜೆ, ಮೃತನಾದ ಮೇಲೆ ಒಳ್ಳೆಯ ವಿಷ್ಣು ಲೋಕವನ್ನು ಕುರಿತು ಹೋಗ್ತಾ ಇದ್ದಾನಪ್ಪ. ಅದಕ್ಕೆ ಬಹುಕಾಲ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಈ ವಾಮನ ದ್ವಾದಶಿ ವ್ರತವನ್ನು ಆಚರಣೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಒಳ್ಳೆಯ ಸಂತತಿಯಾಗತ್ತೆ, ಒಳ್ಳೆಯ ಭಗವಂತನ ಅನುಗ್ರಹ ಆಗತ್ತೆ. ಉಗ್ರಾಶ್ವನಂತಹ ಒಳ್ಳೆಯ ಪ್ರಖ್ಯಾತನಾದ ರಾಜ ಹೇಗೆ ಅವತಾರ ಮಾಡಿದ್ದಾನೋ, ಹುಟ್ಟಿದ್ದಾನೋ, ಆ ರೀತಿಯಾಗಿರುವಂತಹ ಒಳ್ಳೆಯ ಸಂತಾನವನ್ನ ಭಗವಂತ ಕೊಡ್ತಾನೆ ಅಂತ ಹೇಳಿ ವರಾಹ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ.